ಪರಪ್ಪನ ಅಗ್ರಹಾರದ ವಿಚಾರಗಳು ಒಂದೆರಡಲ್ಲ. ಈಗ ಮತ್ತೊಂದು ಸುದ್ದಿ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರೆದ ಅವಾಂತರಗಳು, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಉದಾಹರಣೆ. ಹೆಣ್ಣು ಬಾಕ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲು. ಉಮೇಶ್ ರೆಡ್ಡಿಗೂ ಕೂಡ ಅಲ್ಲಿ ಸ್ವರ್ಗ ಅನ್ನೋದಾದರೆ ಇದೆಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇದೇನು ಪರಪ್ಪನ ಅಗ್ರಹಾರವು ಮಲೇಷ್ಯಾದ ಸೌಕರ್ಯಯುತವಾದಂತಹ ಐಷಾರಾಮಿ ಲಾಡ್ಜ್ ಒಂದು ಅರ್ಥ ಆಗ್ತಾರೆ. ಹೆಣ್ಣು ಬಾಕ ಉಮೇಶ್ ರೆಡ್ಡಿ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನು ಎತ್ಕೊಂಡು ಹೋಗಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಅನ್ನೋದು ನೋಡ್ದಲೆ ಅತ್ಯಂತ ಪೈಶಾಚಿಕ ಮೆರೆದಿದ್ದ ಪ್ರಕರಣದ ಆರೋಪಿ ಆತ. ಇಡೀ ದೇಶವೇ ಆತನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ ಹಠಕ್ಕೆ ಬಿದ್ದಾಗ ಕೋರ್ಟು ಗಲ್ಲು ಶಿಕ್ಷೆ ವಿಧಿಸಿ ಆತನನ್ನ ಜೈಲಿಗಟ್ಟಿದ್ದಾರೆ. ಇನ್ನೂ ಅಲ್ಲೇ ಇದ್ದಾನವನು. 17 ವರ್ಷ ಕಳೆಯಿತು. ಜೈಲಾಧಿಕಾರಿಗಳಿಂದ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರುವಂಥ ಉಮೇಶ್ ರೆಡ್ಡಿ ಎಲ್ಲಿಯ ಉಮೇಶ್ ರೆಡ್ಡಿ? ಆತನೇನು ಹೋರಾಟಗಾರನ? ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ಸಿಗುತ್ತಿದೆ ಹೈಫೈ ಟ್ರೀಟ್ಮೆಂಟು. ಕೊಬ್ಬು ಬೆಳೆಸ್ಕತಾನೆ, ಪೌಷ್ಟಿಕಾಂಶ ಆಹಾರ ತಿನ್ಕೊಂಡು ನೋಡಿ. ಅಲ್ಲಿ ಉಮೇಶ್ ರೆಡ್ಡಿ ಒಂದು ವಿವಾಹಿತೆ ಹೆಣ್ಣು ಮಗಳನ್ನ ಬ್ರೂಟಲ್ ಆಗಿ ರೇಪ್ ಮಾಡಿದ್ದಾಯ್ತ. ಅದಾದ ನಂತರ ಸ್ವಂತ ಗಂಡನಿಗೆ ಕಾಣೋ ತರಹ ಆಕೆಯನ್ನು ಕತ್ತರಿಸಿ ಕೊಂದು ಹಾಕಿದ್ದ ಇವನ ಮೇಲೆ ಒಂದೆರಡು ಪ್ರಕರಣ, 7ಕ್ಕಿಂತ ಹೆಚ್ಚು ಪ್ರಕರಣ, ರೇಪ್ ಪ್ರಕರಣ ದಾಖಲಾಗಿತ್ತು. ಜೈಲಿಗೆ ಹಾಕಿದ್ರು. ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ ವಾದ ಆಯಿತು. ಗಲ್ಲು ಶಿಕ್ಷೆ ಕೊಡ್ತು. 2022ರಲ್ಲಿ ಇಡೀ ದೇಶದ ಗಲ್ಲು ಶಿಕ್ಷೆಗೆ ಯಾರ್ಯಾರು ಒಳಪಟ್ಟಿದ್ರೋ ಆ ಎಲ್ಲ ಗಲ್ಲು ಶಿಕ್ಷೆಯ ಕೈದಿಗಳಿಗೆ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡ್ಬಿಡ್ತು ನಮ್ಮ ಕೋರ್ಟ್, ನಮ್ಮ ನ್ಯಾಯಾಲಯ, ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ. ಯಾರ್ಯಾರು ಗಲ್ಲು ಶಿಕ್ಷೆಗೆ ಅರ್ಹರಾಗಿದ್ರೋ ಅವರಿಗೆಲ್ಲ ಗಲ್ಲು ಶಿಕ್ಷೆ ಬೇಡ, ಅದು ಅತ್ಯಂತ ಹಿಂಸಾತ್ಮಕವಾದಂತಹದ್ದು. ಹಾಗಾಗಿ ಆ ಗಲ್ಲು ಶಿಕ್ಷೆಗೆ ಯಾರ್ಯಾರು ಒಳಪಟ್ಟಿದ್ದಾರೆ ಅದರಲ್ಲಿ ಈ ತಲೆಮಾಸ್ದವನು ಇದ್ದ ಆ ಪಟ್ಟಿಯಲ್ಲಿ. ಗಲ್ಲು ಶಿಕ್ಷೆಗೆ ಒಳಪಟ್ಟವರನ್ನ ಜೀವಾವಧಿಗೆ ಕನ್ವರ್ಟ್ ಮಾಡಲಾಯಿತು. ಈಗ ಜೀವಾವಧಿ ಶಿಕ್ಷೆನ ಅನುಭವಿಸ್ತಿದ್ದಾನೆ. ಇನ್ನೇನು ಕಮ್ಮಿ ಅಂದರೆ ಇನ್ನೊಂದು 10-12 ವರ್ಷ ಆದಾಗ ಕ್ಷಮಾದಾನದ ಆಧಾರದಲ್ಲಿ ಆತನಿಗೆ ಬಿಡುಗಡೆ ಭಾಗ್ಯವೂ ಸಿಗಬಹುದು. ಹೆಣ್ಣು ಮಕ್ಕಳನ್ನ ಹಣ್ಣು ತಿಂದಂಗೆ ತಿಂದ ಕಾಮಿ ಈತ. ಈತನ ಸೌಕರ್ಯ ನೋಡಿ. ಮಂಡಿ ಮೇಲ್ಗಡೆ ಚಡ್ಡಿ ಹಾಕ್ಕೊಂಡು, ಕೈಕಾಲು ಅಲ್ಲಾಡಿಸೋ ಥರದ್ದು ಆ ಕಾಲರ್ ಟೀ ಶರ್ಟ್ ಹಾಕ್ಕೊಂಡು, ಕೈಯಲ್ಲಿ ಫೋನು, ಎದುರುಗಡೆ ಟಿವಿ ಆನ್ ಆಗಿದೆ. ಏನು ಬೇಕಾದರೂ ನೋಡ್ಬೋದು. ಫ್ಯಾಷನ್ ಟಿವಿ ಹೊರತುಪಡಿಸಿ ಇನ್ಯಾವ ಚಾನಲ್ಲು ನೋಡಲ್ಲ ಆತ. ಅದನ್ನು ನೋಡ್ಕೊಂಡು ಐಷಾರಾಮಿ ಜೀವನ ಸಾಗಿಸ್ತವನೆ. ಮೈಕಟ್ ಚೆನ್ನಾಗಿದೆ, ಒಳ್ಳೆ ಯೋಗಾಸನ ಮಾಡ್ತಾನೋ ಏನೋ ಜೈಲಲ್ಲಿ. ಹೆಂಗಿದಾನೆ ನೋಡಿ. ಮುರಿದ್ರೆ ಮನೆ ಕಟ್ಬೋದು, 4-6 ಪಕ್ಕಾಸಾಗುತ್ತೆ. ಅಚ್ಚುಕಟ್ಟಾಗಿ ಸ್ಕ್ರೀನ್ ಹಾಕೊಂಡು ಹೆಂಗೆ ಬದುಕ್ತಿದ್ದಾನೆ ನೋಡಿ. ಇದು ಮೆಜೆಸ್ಟಿಕ್ನ ಲಾಡ್ಜಿನ ವಿಡಿಯೋ ಅಲ್ಲ, ಇದು ನಮ್ಮದೇ ಪರಪ್ಪನ ಅಗ್ರಹಾರ. ನಾವು ಟ್ಯಾಕ್ಸ್ ಹಣದಲ್ಲಿ, ಅಲ್ಲಿನ ಜನರ ತೆರಿಗೆ ಹಣದಲ್ಲಿ ಮೇಂಟೈನ್ ಆಗ್ತಿರ್ತಕ್ಕಂತಹ ನಮ್ಮ ರಾಜ್ಯದ ಪರಪ್ಪನ ಅಗ್ರಹಾರ. ಅಲ್ಲಿನ ಪರಿಸ್ಥಿತಿ ನೋಡಿ ಎಷ್ಟು. ಇದಕ್ಕಿಂತ ಸ್ವಾತಂತ್ರ್ಯ ಆತನಿಗೆ ಆತನ ಸ್ವಂತ ಊರಲ್ಲೂ ಸಿಗೋದಿಲ್ಲ, ಸ್ವಂತ ಮನೆಯಲ್ಲೂ ಸಿಗೋದಿಲ್ಲ. ಈ ಸ್ವಾತಂತ್ರ್ಯ ಯಾರು ಕೊಡ್ತಿದ್ದಾರೆ ಈತನಿಗೆ? ಫಂಡು, ದುಡ್ಡು ಯಾರು ಕೊಡ್ತವ್ರೆ? ಆತ ಅಲ್ಲಿ ಕೆಲಸ ಮಾಡಿರೋ ದುಡ್ಡು ಆತ ಬಿಡುಗಡೆಯಾಗುವಾಗ ಸಿಗಬೇಕು. ಅದಕ್ಕಿಂತ ಮುಂಚಿತವಾಗಿ ಜಪ್ಪಯ್ಯ ಅಂದ್ರೂ ಕೊಡೋರಿಲ್ಲ ಅಲ್ಲಿ. ಮತ್ತೆ ಹೆಂಗೆ ಬರ್ತಾ ಇದೆ? ಎಲ್ಲ ಅನುಕೂಲಗಳು ಸಿಗ್ತಾ ಇದೆ ಈ ಕೈದಿಗಳಿಗೆ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವಾಗ ಎಚ್ಚೆತ್ತು ಈ ತರಹದ ನಟೋರಿಯಸ್ ಕಿಲ್ಲರ್ಗಳಿಗೆ ಜೈಲು ಅನ್ನೋದು ಪಶ್ಚಾತ್ತಾಪದ ಕೇಂದ್ರ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮ್ಮ ರಾಜ್ಯದ ಕ್ರೈಮ್ ರೇಟ್ ಇಳಿಕೆ ಆಗೋದಿಲ್ಲ. ಕ್ರೈಮ್ ರೇಟ್ ಏರ್ತಾನೆ ಇರುತ್ತೆ. ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿ ಈ ತರಹದ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು, ಮೂಗುದಾರ ಹಾಕಬೇಕು ಅನ್ನೋದೇ ನಮ್ಮ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.